ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲು. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಪೌಲನು ಕೊಲೆಸಿದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 5ನೇ ವಚನ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ. ಸಮಯವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಲೆ ಉಳ್ಳದೆಂದು ಉಪಯೋಗಿಸಿ ಹೊರಗಿನವರ ಮುಂದೆ ಜ್ಞಾನವುಳ್ಳವರಾಗಿ ನಡೆದುಕೊಳ್ಳಿರಿ. ಸಂದೇಶದ ಶಿರೋನಾಮೆ ಜ್ಞಾನವುಳ್ಳವರಾಗಿ ನಡೆದುಕೊಳ್ಳಿರಿ ಎಂಬುದಾಗಿ. ಈ ವಾಕ್ಯದಲ್ಲಿ ನೋಡುವಾಗ ಪೌಲನು ಕೊಲೆಸದವರಿಗೆ ಈ ರೀತಿಯಾಗಿ ಹೇಳುತ್ತಾ ಇದ್ದಾನೆ. ಸಮಯವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಲೆ ಉಳ್ಳದೆಂದು ಉಪಯೋಗಿಸಿಕೊಳ್ಳಿರಿ, ಹೊರಗಿನವರ ಮುಂದೆ ಜ್ಞಾನಿಗಳಾಗಿ ನಡೆದುಕೊಳ್ಳಿರಿ ಎಂಬುದಾಗಿ ಪೌಲನು ಕೊಲೆಸದವರಿಗೆ ಹೇಳುತ್ತಾ ಇದ್ದಾನೆ. ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ನಾವು ಯಾವ ರೀತಿಯಾಗಿ ಜೀವಿಸುತ್ತಾ ಇದ್ದೇವೆ? ನಮ್ಮ ಸಮಯವನ್ನು ನಾವು ಅಮೂಲ್ಯವಾದದೆಂಬುದಾಗಿ ಉಪಯೋಗ ಮಾಡಿಕೊಳ್ಳುತ್ತಾ ನಾವು ಈ ಲೋಕದ ಜನರ ಮುಂದೆ ಜ್ಞಾನಿಗಳಾಗಿದ್ದುಕೊಂಡು ನಡೆದುಕೊಳ್ಳುತ್ತಾ ಇದ್ದೇವಾ? ಈ ಒಂದು ದಿನದಲ್ಲಿ ಸಮಯವನ್ನು ನಾವು ಯಾವ ರೀತಿಯಾಗಿ ಅಮೂಲ್ಯವಾಗಿದೆ ಎಂಬುದಾಗಿ ತಿಳಿದುಕೊಂಡು ಅದನ್ನು ಉಪಯೋಗಿಸಬೇಕೆಂಬುದಾಗಿ ನೋಡುವಾಗ ಸಮಯವನ್ನು ಸುಮ್ಮನೆ ವ್ಯರ್ಥವಾಗಿ ಕಳೆಯಬಾರದು. ಸಮಯ ನಾವು ಯಾವ ರೀತಿಯಾಗಿ ವ್ಯರ್ಥವಾಗಿ ಕಳೀತಾ ಇದ್ದೇವೆ ಎಂಬುದಾಗಿ ನೋಡುವಾಗ ನಾವು ಹೇಳುವಂತ ಸುಳ್ಳು ಮಾತುಗಳಿಂದ, ನಾವು ಇನ್ನೊಬ್ಬರಿಗೆ ನಿಂದನೆ ಮಾತುಗಳಾಡುವುದರಿಂದ, ನಾವು ಇನ್ನೊಬ್ಬರಿಗೆ ಸಿಟ್ಟು ಬರಿಸುವಂತ ಮಾತುಗಳಾಡುವುದರಿಂದ, ಕೆಟ್ಟ ಮಾತುಗಳಾಡುವುದರಿಂದ, ಈ ಎಲ್ಲ ಮಾತುಗಳಿಂದ ನಮ್ಮ ಸಮಯವು ವ್ಯರ್ಥವಾಗಿ ಹೋಗುತ್ತದೆ. ಸಮಯವು ಅಮೂಲ್ಯವಾಗಿದೆ ಎಂಬುದಾಗಿ ಅದನ್ನು ನಾವು ಉಪಯೋಗಿಸಿಕೊಳ್ಳುವುದು ಯಾವ ರೀತಿಯಾಗಿ ಎಂಬುದಾಗಿ ನೋಡುವಾಗ ಸತ್ಯದ ಮಾತುಗಳನ್ನಾಡುತ್ತಾ, ಮೃದುವಾದ ಮಾತುಗಳನ್ನಾಡುತ್ತಾ, ಆಶೀರ್ವಾದದ ಮಾತುಗಳನ್ನಾಡುತ್ತಾ ಅನೇಕ ಜನರ ಮುಂದೆ ನಾವು ಜ್ಞಾನಿಗಳಾಗಿ ಕಾಣಿಸಿಕೊಳ್ಳುತ್ತೇವೆ. ಯಾಕೆ? ನಾವು ಆಡುವಂತ ಮಾತುಗಳು ಸತ್ಯವಾಗಿದೆ, ನಾವು ಆಡುವಂತ ಮಾತುಗಳು ಮೃದುವಾಗಿದೆ, ನಾವು ಆಡುವಂತ ಮಾತುಗಳು ಆಶೀರ್ವಾದಕರವಾಗಿದೆ. ಈ ರೀತಿಯಾದಂತ ಮಾತುಗಳು ನಾವು ಆಡುವಾಗ ನಾವು ಈ ಲೋಕದ ಜನರ ಮುಂದೆ ಜ್ಞಾನಿಗಳಾಗಿ ಕಾಣಿಸುತ್ತೇವೆ. ಈ ಒಂದು ದಿನದಲ್ಲಿ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಈ ಒಂದು ದಿನದಲ್ಲಿ ನಮ್ಮ ಸಮಯವನ್ನು ನಾವು ಯಾವ ರೀತಿಯಾಗಿ ವ್ಯರ್ಥ ಮಾಡುತ್ತಾ ಇದ್ದೇವೆ? ಪ್ರಯೋಜನ ಇಲ್ಲದ ಮಾತುಗಳಾಡುತ್ತಾ, ವ್ಯರ್ಥ ಮಾತುಗಳನ್ನಾಡುತ್ತಾ ನಮ್ಮ ಸಮಯವನ್ನು ನಾವು ಕಳೆದುಕೊಳ್ಳುತ್ತಾ ಇದ್ದೇವೆ. ಮನುಷ್ಯನು ಆಡುವಂತ ಮಾತುಗಳು ನಿರಂತರವಾಗಿದೆ. ಆ ಮಾತುಗಳಿಂದ ಮನುಷ್ಯನಿಗೆ ಏನೂ ಪ್ರಯೋಜನ ಇಲ್ಲ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ನಾವು ಆಡುವಂತ ಮಾತುಗಳು ಅನೇಕ ಇದೆ, ಆ ಮಾತುಗಳಿಗೆ ಏನು ಪ್ರಯೋಜನವಿಲ್ಲ. ನಮ್ಮ ಸಮಯವು ವ್ಯರ್ಥವಾಗಿ ಹೋಗುತ್ತದೆ. ಅಂತ ಮಾತುಗಳು ಆಡುತ್ತಾ ನಾವು ಈ ಲೋಕದಲ್ಲಿ ಜೀವಿಸುತ್ತಾ ಇದ್ದೇವಾ? ಆ ರೀತಿಯಾದಂತ ಮಾತುಗಳಾಡುತ್ತಾ ನಾವು ಜೀವಿಸುತ್ತಾ ಇರುವುದಾದರೆ ಈ ಒಂದು ದಿನದಲ್ಲಿ ಸುಂದರ ಸಮಯವಾಗಿದೆ. ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಮ್ಮ ಜೀವಿತದಲ್ಲಿರ್ತಕ್ಕಂಥ ವ್ಯರ್ಥವಾದಂತ ಮಾತುಗಳನ್ನು ಬಿಟ್ಟು, ಸುಳ್ಳಾಡುವಂತ ಮಾತುಗಳನ್ನು ಬಿಟ್ಟು, ಸಿಟ್ಟೇರಿಸುವಂತ ಮಾತುಗಳನ್ನು ಆಡುವುದನ್ನು ಬಿಟ್ಟು ನಾವು ಸತ್ಯವನ್ನಾಡುತ್ತಾ, ಮೃದುವಾದ ಮಾತುಗಳನ್ನಾಡುತ್ತಾ, ಆಶೀರ್ವಾದದ ಮಾತುಗಳನ್ನಾಡುತ್ತಾ ನಾವು ಈ ಲೋಕದಲ್ಲಿ ಜೀವಿಸುವಂತವರಾಗೋಣ. ಆವಾಗ ನಮ್ಮ ಜೀವಿತ ಈ ಲೋಕದ ಜನರ ಮುಂದೆ, ಹೊರಗಿನ ಜನರ ಮುಂದೆ ನಾವು ಜ್ಞಾನಿಗಳಾಗಿ ಕಾಣಿಸಿಕೊಳ್ಳುತ್ತೇವೆ. ನಮ್ಮ ಸಮಯವು ಅಮೂಲ್ಯವಾಗಿದೆ ಎಂಬುದಾಗಿ ನಾವು ಉಪಯೋಗಿಸಿಕೊಳ್ಳುತ್ತಾ ಈ ಲೋಕದಲ್ಲಿ ಜೀವಿಸುತ್ತೇವೆ. ಹೆಚ್ಚಿನ ಸಮಯವನ್ನು ಯೇಸು ಕ್ರಿಸ್ತನ ಸನ್ನಿಧಾನದಲ್ಲಿ ನಮಗೆ ಕಳೆಯುವುದಕ್ಕೆ ಸಾಧ್ಯವಾಗುತ್ತದೆ. ಈ ಲೋಕದಲ್ಲಿರ್ತಕ್ಕಂಥ ವ್ಯರ್ಥ ಮಾತುಗಳನ್ನು ಬಿಟ್ಟಾಗ, ಸುಳ್ಳು ಮಾತುಗಳನ್ನು ಬಿಟ್ಟಾಗ, ಕೆಟ್ಟ ಮಾತುಗಳನ್ನು, ಒಬ್ಬರನ್ನು ನಿಂದಿಸುವ ಮಾತುಗಳನ್ನು, ಈ ಎಲ್ಲ ಮಾತುಗಳನ್ನು ನಾವು ಯಾವಾಗ ಬಿಡುತ್ತೇವೋ ಆವಾಗ ನಮ್ಮ ಸಮಯವು ಅಮೂಲ್ಯವಾದದೆಂಬುದಾಗಿ ನಾವು ತಿಳಿದುಕೊಂಡು ಅದನ್ನು ಸರಿಯಾಗಿ ನಾವು ಉಪಯೋಗಿಸುತ್ತಾ, ಕರ್ತನನ್ನು ಆರಾಧಿಸುತ್ತಾ, ಸತ್ಯವೇದವನ್ನು ಧ್ಯಾನ ಮಾಡುತ್ತಾ ನಾವು ನೀತಿವಂತರಾಗಿದ್ದುಕೊಂಡು, ಪರಿಶುದ್ಧರಾಗಿದ್ದುಕೊಂಡು ಈ ಲೋಕದಲ್ಲಿ ನಾವು ಜೀವಿಸುವಂತವರಾಗಿದ್ದೇವೆ. ಈ ಒಂದು ದಿನದಲ್ಲಿ ಈ ವಾಕ್ಯದ ಮುಂದೆ ನಮ್ಮನ್ನೇ ನಾವು ತಗ್ಗಿಸಿಕೊಳ್ಳೋಣ. ವಾಕ್ಯದಿಂದ ನಾವು ಕಲಿತುಕೊಂಡಿದ್ದೇವೆ. ನಮ್ಮ ಸಮಯವನ್ನು ನಾವು ವ್ಯರ್ಥ ಮಾಡಬಾರದು. ನಮ್ಮ ಸಮಯವನ್ನು ಯಾವ ರೀತಿಯಾಗಿ ನಾವು ಉಪಯೋಗಿಸಬೇಕೆಂಬುದಾಗಿ ಕಲಿತುಕೊಂಡಿದ್ದೇವೆ. ನಮ್ಮ ಜೀವಿತದಲ್ಲಿರ್ತಕ್ಕಂಥ ಈ ಸಮಯವನ್ನು ಅಮೂಲ್ಯವಾದದೆಂಬುದಾಗಿ ನಾವು ಉಪಯೋಗಿಸುತ್ತಾ ಕರ್ತನ ಸನ್ನಿಧಾನದಲ್ಲಿ ಸಂತೋಷದಿಂದ, ಸಮಾಧಾನದಿಂದ, ಪ್ರೀತಿ, ಅನ್ಯೋನ್ಯತೆ, ಕರುಣೆ, ದಯೆ, ಒಬ್ಬರಿಗೆ ಆಶೀರ್ವಾದವಾಗಿದ್ದು ಮಾರ್ಗದರ್ಶನ ತೋರುತ್ತಾ ಈ ಲೋಕದಲ್ಲಿ ನಾವು ಜೀವಿಸುವಂತವರಾಗೋಣ.
ಸಮಯವು ತುಂಬಾ ಪ್ರಾಮುಖ್ಯವಾಗಿದೆ. ಸಮಯವನ್ನು ನಾವು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡದೆ ಹೋದರೆ ನಮ್ಮ ಜೀವಿತದಲ್ಲಿ ಅನೇಕ ತೊಂದರೆಗಳಾಗುತ್ತದೆ. ನಮ್ಮ ಜೀವಿತದಲ್ಲಿ ಅನೇಕ ಕಷ್ಟಗಳು ಬರುತ್ತವೆ, ಅನೇಕ ದುಃಖಕ್ಕೆ ಒಳಗಾಗುತ್ತೇವೆ. ಯಾಕೆ? ಸಮಯವನ್ನು ನಾವು ಸರಿಯಾಗಿ ಉಪಯೋಗ ಮಾಡುತ್ತಾ ಇಲ್ಲ. ಆ ವಿಷಯವಾಗಿ ಅನೇಕ ವೇದನೆಗಳು ನಾವು ಅನುಭವಿಸುವಂತವರಾಗಿದ್ದೇವೆ. ಆ ವಿಷಯವಾಗಿಯೇ ಸಮಯವು ಅಮೂಲ್ಯವುಳ್ಳದಾಗಿದೆ. ಅದನ್ನು ನಾವು ಸರಿಯಾಗಿ ಉಪಯೋಗಿಸುತ್ತಾ ನಾವು ಜ್ಞಾನಿಗಳಾಗಿದ್ದುಕೊಂಡು ಈ ಲೋಕದಲ್ಲಿ ಜೀವಿಸುವಂತವರಾಗೋಣ. ನಮ್ಮ ಜೀವಿತದಲ್ಲಿ ಯಾವುದೇ ಕಾರಣಕ್ಕಾಗಿಯೂ ಕೂಡ ಸಮಯದಿಂದ ನಾವು ವಂಚಿತರಾಗಿದ್ದುಕೊಂಡು ಈ ಲೋಕದಲ್ಲಿ ಜೀವಿಸದ ಹಾಗೆ ಸಮಯವನ್ನು ಸರಿಯಾಗಿ ಉಪಯೋಗ ಮಾಡಿಕೊಳ್ಳುತ್ತಾ ನಾವು ಜೀವಿಸುವಂತವರಾಗೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಆಶೀರ್ವದಿಸಲಿ. ಆಮೆನ್.